ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸಲ ಹೀಗೆ ನೀವು ಕ್ಯಾಬೇಜ್ ರೋಲ್ನ ತಯಾರಿಸಿ ತಿಂದರೆ ನೀವೇ ಹೇಳ್ತೀರಾ ಮೊದಲೇ ಯಾಕೆ ಹೇಳ್ಕೊಡ್ಲಿಲ್ಲ ಮ್ಯಾಮ್ ಅಂತ. ಅಷ್ಟು ಒಂದು ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಪ್ಯಾನಿಗೆ ನಾನು ಒಂದು 2 ಕಪ್ ಆಗೋಷ್ಟು ನೀರನ್ನು ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೆ. ಬಾಯ್ಲ್ ಆದ ನಂತರ ನಾನು ಇವಾಗ ಕ್ಯಾಬೇಜ್ನ ಒಂದು ಎಲೆನ ಬಿಡಿಸ್ಕೊಂಡು ನೋಡಿ, ಈ ಥರ ನಾನು ಅದನ್ನು ಒಂದು 2ರಿಂದ 3 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿ ಕೆಲವೊಂದು ಸಲ ಒಳಗಡೆ ಹುಳ ಆ ಥರದ್ದೆಲ್ಲ ಇರುತ್ತೆ. ಸೊ ಬಿಸಿನೀರಲ್ಲಿ ಒಂದು ಸಲ ನಾವು ಈ ಥರ ಕುದಿಸಿ ಅದನ್ನು ಆಚೆ ತೆಗೆದು ನಾವು ಉಪಯೋಗಿಸೋದ್ರಿಂದ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇದ್ದರೂ ಕೂಡ ಎಲ್ಲ ಹೋಗುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹೆಲ್ತಿಗೆ. ಸೊ ಇದನ್ನು ಬಾಯ್ಲ್ ಆಗಿರೋದನ್ನು ಒಂದು ಕಡೆ ತೆಗೆದಿಟ್ಕೊಂಬಿಡೋಣ. ಇಲ್ಲಿ ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ 1 ಕಪ್ ಈರುಳ್ಳಿನ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ. ಸೊ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಂತರ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ನೀವು ಕ್ಯಾಬೇಜ್ ರೋಲ್ನ ಮಾಡ್ಕೋಬೋದು. ಖಂಡಿತ ಎಷ್ಟೋ ಸ್ನ್ಯಾಕ್ಸ್ನ ನೀವು ತಿಂದಿರ್ಬೋದು, ಬಟ್ ಈ ಸ್ನ್ಯಾಕ್ಸ್ನ ಒಂದ್ಸಲ ನೀವು ತಿಂದರೆ ಯಾವತ್ತೂ ಕೂಡ ಈ ಟೇಸ್ಟ್ನ ಮರೆಯಲ್ಲ. ಅಷ್ಟು ಟೇಸ್ಟಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್. ಇಲ್ಲಿ ನಾನು ಮತ್ತೆ ಒಂದು ಟೊಮ್ಯಾಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಉಪ್ಪನ್ನು ಹಾಕಿದ ನಂತರ ನಾವು ಕೆಲವೊಂದು ಸ್ಪೈಸಸ್ನು ಕೂಡ ಹಾಗೆ ಆ್ಯಡ್ ಮಾಡೋಣ. ಇಲ್ಲಿ ಅರಿಶಿನ ತೊಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು. ನಂತರ ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ ಒಂದು 1/4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಇನ್ನು ಸ್ಪೈಸಸ್ ಸ್ವಲ್ಪ ನೀವು ಜಾಸ್ತಿ ಉಪಯೋಗಿಸೋದಾದರೆ ಉಪಯೋಗಿಸ್ಬೋದು, ಬಟ್ ನಾನು ಮಸಾಲೆಗಳನ್ನೆಲ್ಲ ಸಾಧ್ಯವಾದಷ್ಟು ಕಮ್ಮಿನೇ ಉಪಯೋಗಿಸೋದು. ಸೊ ಗರಂ ಮಸಾಲ ಒಂದು ಚಿಟಿಕೆಯಷ್ಟು ಹಾಕಿದ್ದೀನಿ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮತ್ತು ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಇದು ಆಲೂಗೆಡ್ಡೆನ ಸಣ್ಣದಾಗಿ ನಾವು ಅದನ್ನು ಬೇಯಿಸಿ ಮ್ಯಾಶ್ ಮಾಡಿ ನಾನು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಒಂದು ಆಲೂಗೆಡ್ಡೆನ ಇಲ್ಲಿ ನಾನು ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋಂತಹ ಒಂದು ಕ್ಯಾಬೇಜ್ ರೋಲ್ ರೆಸಿಪಿ ಇದು. ಸೊ ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಕರೆಕ್ಟಾಗಿ ಆಗಿದೆ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಕಡೆ ನಾವು ಈಗ ತೆಗೆದಿಟ್ಕೊಳ್ಳೋಣ. ನಂತರ ನೆಕ್ಸ್ಟ್ ಪ್ರೊಸೀಜರ್, ಇಲ್ಲಿ ಒಂದು ಬೌಲಿಗೆ ನಾನು 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ. ನಾವು ಬೋಂಡ ಬಜ್ಜಿ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ, ಅದೇ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇರೋದು. ಓಕೆ, ಇದಕ್ಕೆ ನಾವು ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಳ್ಳೋಣ. ಜೀರಿಗೆನ ಕುಟ್ಟಿ ನಾನು ಪೌಡರ್ ಮಾಡ್ಕೊಂಡಿರೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲ ಡ್ರೈ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಡ್ರೈ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇವಾಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾವು ಬಜ್ಜಿಗೆ ಕಲಿಸ್ತೀವಲ್ಲ ಅದೇ ಥರ ಇರಬೇಕು. ನೋಡಿ, ಕರೆಕ್ಟಾಗಿದೆ. ಈಗ ಇದನ್ನು ನಾವು ಒಂದು ಕಡೆ ಇದನ್ನು ಕೂಡ ಒಂದು ಸೈಡಲ್ಲಿ ನಾನು ತೆಗೆದಿಟ್ಕೊಂಡು, ನಂತರ ಈಗ ಬೇಯಿಸಿರೋಂತಹ ಕ್ಯಾಬೇಜ್ ಇದೆಯಲ್ಲ, ನೋಡ್ಬೋದು ಕ್ಯಾಬೇಜ್ ಲೇಸ್ ಏನಿದೆಯೋ, ಸೊ ಅದನ್ನು ತೊಗೊಂಡು ಅದರಲ್ಲಿ ನಾನು 1 ಸ್ಪೂನ್ ಆಗುವಷ್ಟು ನಾವು ಪಲ್ಯ ಮಾಡಿದ್ದೀವಲ್ಲ ಅದನ್ನು ನಾನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗ್ ಹೇಗೆ ಬರಬೇಕು, ರೋಲ್ ನೋಡಿ ಕ್ಯಾಬೇಜ್ ರೋಲ್ನ ಹೇಗೆ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಫ್ರೆಂಡ್ಸ್, ನೀವು ಬೇಯಿಸ್ದಲ್ಲೇ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು, ಬಟ್ ಅದು ಟೇಸ್ಟು ಕೂಡ ಚೇಂಜ್ ಇರುತ್ತೆ. ಓಕೆ, ನೋಡಿ, ಇಷ್ಟು ಒಂದು ಸ್ಮೂತಾಗಿ ನಾವು ಅದನ್ನು ರೋಲ್ ಮಾಡೋಕ್ಕಾಗಲ್ಲ. ಬೇಯಿಸ್ದಲ್ಲೇ ಇದ್ದರೆ ನಾವು ಕ್ಯಾಬೇಜ್ ಎಲೆನೆಲ್ಲ ಬೇಯಿಸೋದ್ರಿಂದ ಅದು ಸ್ಮೂತ್ ಆಗುತ್ತೆ, ನಮಗೆ ಅದನ್ನು ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀವಲ್ಲ, ಕಡಲೆ ಹಿಟ್ಟಲ್ಲಿ ನಾವು ರೆಡಿ ಮಾಡಿರೋಂಥ ಮಿಕ್ಸನ್ನು ಅದರಲ್ಲಿ ಕ್ಯಾಬೇಜ್ ರೋಲ್ನ ಎದ್ದಿ ನಾವು ಬಜ್ಜಿಗೆ, ಈಗ ಬೋಂಡ ಇದು ಬಜ್ಜಿ ನಾವು ಹಸಿರು ಮೆಣಸಿನ್ಕಾಯಿದು ಬಜ್ಜಿ ಮಾಡ್ತೀವಲ್ಲ, ಸೊ ಆಗ ಹೇಗೆ ನಾವು ಎದ್ದಿ ಅದನ್ನು ಎಣ್ಣೆಯಲ್ಲಿ ಕರಿತೀವಲ್ಲ ಹಾಗೆ ಇದಕ್ಕೆ ನಾನು ಶೆಲೋ ಫ್ರೈ ಮಾಡ್ಕೋತಾ ಇದ್ದೀನಿ, ಡೀಪ್ ಫ್ರೈ ಮಾಡ್ತಾ ಇಲ್ಲ. ಸೊ ಶೆಲೋ ಫ್ರೈಗೆ ಸ್ವಲ್ಪ ಎಣ್ಣೆನ ಹಾಕಿ ನಾವು ಫ್ರೈ ಮಾಡ್ಕೋಬೋದು. ಓಕೆ, ಈಗ ನೋಡಿ, ಈ ಥರ ನಾನು ಕ್ಯಾಬೇಜ್ ರೋಲ್ನ ಹಾಕಿ ಒಂದೊಂದನ್ನೇ ಕೂಡ ಬೇಯಿಸ್ಕೋತಾ ಇದ್ದೀನಿ. ಸೊ ಈಗ ಒಂದೊಂದಾಗಿ ಇದನ್ನು ಟರ್ನ್ ಮಾಡೋಣ. ಒಂದು 2 ನಿಮಿಷ ನಾವು ಒಂದೊಂದು ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಈಸಿಯಾಗಿ ನೀವು ಇವು ಟೇಸ್ಟಿಯಾಗಿರೋವಂತಹ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಖಂಡಿತವಾಗ್ಲೂ ಒಂದ್ಸಲ ನೀವು ಹೀಗೆ ಕ್ಯಾಬೇಜ್ ರೋಲ್ ತಯಾರಿಸಿದರೆ
ಹೇಳ್ತೀರಾ ಫ್ರೆಂಡ್ಸ್, ಖಂಡಿತವಾಗ್ಲೂ ತಿಂದು ಮೊದಲೇ ಯಾಕೆ ಹೇಳ್ಕೊಡ್ಲಿಲ್ಲ ಅಂತ ಅಷ್ಟು ಟೇಸ್ಟಿಯಾಗಿ ಈ ಕ್ಯಾಬೇಜ್ ರೋಲ್ ಇರುತ್ತೆ. ಓಕೆ, ಇವಾಗ ನೋಡಿ 2 ಸೈಡ್ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು 2 ನಿಮಿಷ ಬೇಯಿಸಿದ ನಂತರ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ. ಫೈನಲ್ ಆಗಿ ಕ್ಯಾಬೇಜ್ ರೋಲ್ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.